ಹೇಳಿ ಸರ್, ನಿಮ್ಮ ಹೆಸರು ಏನು? ನನ್ನ ಪ್ರಭಾಕರ್ ನಾಯ್ಕ ಅಂತೇಳಿ. ನಾನು ಇಲ್ಲಿ ಸ್ಥಳೀಯ ಕನ್ಯಾಡಿಯವ ಇಲ್ಲಿ. ಬಟ್ SIT ಅವ್ರು ತನಿಖೆ ಆರಣ್ಯಗುಂಡಿಯಲ್ಲಿ ತನಿಖೆ ಮಾಡ್ತಿದ್ದಾರೆ. ಇವಾಗ ಆರಣ್ಯಗುಂಡಿಯಲ್ಲಿ ಏನೋ ಒಂದು ಸಿಕ್ಕಿದೆ ಅಂತೇಳಿ ಒಂದು ಮೆಸೇಜ್ ಬರ್ತಾ ಇದೆ. ಆರಣ್ಯಗುಂಡಿಯಲ್ಲಿ ಒಳ್ಳೆ ಬೆಳವಣಿಗೆ, SIT ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆದರೆ ಬಟ್ ಒಂದು ಮೆಸೇಜ್ ಬರ್ತಾ ಇದೆ, ಪ್ರಹ್ಲಾದ್ ಮೊಹಂತಿ ಅವರನ್ನು ಇಲ್ಲಿ SIT ಇಂದ ತೆಗೆದು ಬೇರೆ ಕಡೆ ಹಾಕುವಂಥದ್ದು. ಇದು ಯಾವುದೇ ಕಾರಣಕ್ಕೂ ಪ್ರಹ್ಲಾದ್ ಮೊಹಂತಿ ಈ SIT ತನಿಖೆ ಮುಗಿಯುವ ತನಕ ಅವರು ಇಲ್ಲೇ ಇರಬೇಕು. ಈ SIT ತನಿಖೆ ನಂತರ ಬೇಕಾದರೂ ಚೇಂಜಸ್ ಮಾಡಿ. ಅವರು ನಿಷ್ಠಾವಂತ ಅಧಿಕಾರಿ ಪ್ರಹ್ಲಾದ್ ಮೊಹಂತಿ ಅವರು. ಅವರನ್ನು ಯಾವುದೇ ಕಾರಣಕ್ಕೆ ನಮ್ಮದು ಸರ್ಕಾರವನ್ನು ತೆಗಿಬಾರ್ದು, ಇಲ್ಲೇ ಇರಬೇಕು. ಬಟ್ ಮತ್ತು ಅನನ್ಯ ಭಟ್, ಸುಜಾತ ರಾವ್ ಅವರ ತಾಯಿ ಸಹ ಇದ್ದಾರೆ. ಅವರು ಸಹ ಕಾಯ್ತಾ ಇದ್ದಾರೆ. ಮಗಳ ಅಸ್ಥಿ ಸಿಕ್ಕಿದ್ರೆ ಸಂಬಂಧಪಟ್ಟ ಅವರ ಕ್ರಿಯೆಯನ್ನು ಮಾಡಲಿಕ್ಕೆ ಉಂಟಲ್ಲ, ಅದಕ್ಕೆ ಅವರು ಕಾಯ್ತಾ ಇದ್ದಾರೆ. ಆ ಹೆಣ್ಣು ಮಗಳಿಗೂ ನ್ಯಾಯ ಸಿಗಬೇಕು, ಅದರೊಟ್ಟಿಗೆ ನಮ್ಮ ಸೌಜನ್ಯ ಸಹ, ಆ ಹುಡುಗಿಗೂ ಇದಕ್ಕೆ ನ್ಯಾಯ ಸಿಗಬೇಕು. ನಿಷ್ಪಕ್ಷಪಾತವಾದ ತನಿಖೆಯನ್ನು ನಡೆಸಿ ಎಲ್ಲ ಸತ್ಯಾಸತ್ಯತೆಯನ್ನು ಇದನ್ನು ಹೊರಗೆ ತೆಗೆದು ತಪ್ಪಿತಸ್ಥರು ಯಾರಿದ್ದಾರೆ, ರಾಜ್ಯಸಭಾ ಸದಸ್ಯ ವೀರೇಂದ್ರ ಹೆಗ್ಡೆ ಮತ್ತು ಅವನ ತಮ್ಮ ಹರ್ಷೇಂದ್ರ ಕುಮಾರ್ ಅವರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಬಟ್ ಮೂಲ ಕಾರಣ ಅಲ್ಲಿಯ ಸ್ಥಳೀಯ ಪಂಚಾಯತ್, ಧರ್ಮಸ್ಥಳ ಪಂಚಾಯತ್ ಅವರಿಗೆಲ್ಲ ಎಲ್ಲ ಮಾಹಿತಿ ಅವರಲ್ಲಿ ಉಂಟು, ತಿಳಿದಿದೆ. 2000 ಅವರೇ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. 2003ರಲ್ಲಿ ಅವರು ಅಲ್ಲಿ ನಂತರ ಇಲ್ಲಿ ಸ್ಮಶಾನ ಮಾಡಿದಂತಲ್ಲಿ, ಅದು 2009ರಲ್ಲಿ ಅವರಿಗೆ ದಾಖಲೆ ಇರಬೇಕಲ್ಲ, ಅಲ್ಲಿ ದಾಖಲೆ ಕೊಡಬೇಕು. ಈಗ ಫಾರೆಸ್ಟ್ ಇಲಾಖೆಯವರು ಇವಾಗ ಫಾರೆಸ್ಟ್ ಲ್ಯಾಂಡಲ್ಲಿ ಯಾವ ರೀತಿಯಲ್ಲಿ ಹೂಳಿಕೆ ಅವರು ಬಿಟ್ಟಿದ್ದಾರೆ, ಬಿಡಬಾರ್ದಲ್ಲ. ತಪ್ಪಿತಸ್ಥ ಸಂಬಂಧಪಟ್ಟ ಯಾರೇ ಆಗಲಿ ಈ ಅಧಿಕಾರಿಗಳನ್ನು ಅವರಿಗೆ ಶಿಕ್ಷೆ ಪಡಿಸಬೇಕು. ಕೂಲಂಕುಷವಾಗಿ ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನು ತಿಳಿಸಬೇಕು, ನನ್ನ ಒಂದು ಇದು ಅನಿಸಿಕೆ. ಈಗ ನೀವು ಸ್ಥಳೀಯರು? ಸ್ಥಳೀಯರು, ಹೌದೌದು. ಘಟನೆಗಳು ಆಗ್ತಾ ಇದೆ ಅಂತ ಏನಾದರೂ ನಿಮ್ಗೆ ಗೊತ್ತಿತ್ತು. ನಾನಂದ್ರೆ ಸಾಧಾರಣ ವರ್ಷ, ನನಗೆ ಇವಾಗ 40 ವರ್ಷ. ನನಗೆ ಬುದ್ಧಿ, ನಾನು ಹೈಸ್ಕೂಲ್ನ ತನಕ ಬರುವಾಗ ಇಲ್ಲಿ ಅನನ್ಯ ಭಟ್, ಸೌಮ್ಯಲತಾ ಮತ್ತು ಪದ್ಮಲತಾ ಕೊಲೆ ಪ್ರಕರಣ. ಪದ್ಮಲತಾ ಒಂದೇ ಪ್ರಕರಣ ಸಾಕಲ್ಲ. ಆ ಪದ್ಮಲತಾನವನ್ನು ಮುಂಚೆ ಎಲೆಕ್ಷನ್ಗೋಸ್ಕರ ಅವನ್ನು ಕದ್ದು ಕೊಂಡೋಗಿ ಸಿಕ್ಕಿದರು ರೇಪ್ ಮಾಡಿ ಎಷ್ಟು 1 ತಿಂಗಳಲ್ಲಿ ಬಾಡಿ ಸಿಕ್ಕಿದಂಥದ್ದು. ಈಗಲೂ ಆ ಬಾಡಿಯನ್ನು ಬಾಡಿಯನ್ನು ಅಗ್ದು ತನಿಖೆ ನಡೆಸಿ ಈಗ ಬಾಡಿ ಇದೆ ಅಲ್ಲಿ. ಅವರ ತಂದೆಯವರು ಯಾವುದೇ ಕಾರಣಕ್ಕೂ ಅದನ್ನು ಸುಡಿಬೇಡಿ ಅಂತಲ್ಲಿ ಅಲ್ಲಿ ಇಟ್ಟಿದ್ದಾರೆ. ಆ ಬಾಡಿಯನ್ನು ಈಗ ರೇಪ್ ಮಾಡಿದರೆ ಸಾಕ್ಷ್ಯಾಧಾರ ಸಿಗ್ತದಲ್ಲ, ಅದನ್ನು ತನಿಖೆ ಮಾಡ್ಬೋದಲ್ಲ. ಅದನ್ನು ತನಿಖೆ ನಡೆಸಿ, ಆ ಇಲಾಖೆಯವರನ್ನು ಸ್ಪಷ್ಟವಾಗಿ ತನಿಖೆ ನಡೆಸಿ. ಇದು ಯಾವುದೇ ಕಾರಣಕ್ಕೂ ಇದನ್ನು ಬಿಡಬೇಡಿ, ನನ್ನೊಂದು ಒಪಿನಿಯನ್. ಈಗ ಇಲ್ಲಿ ಸಣ್ಣ ಪ್ರಾಯದ ಹೆಣ್ಣು ಮಕ್ಕಳೆಲ್ಲ ಕಾಣೆ ಆಗ್ತಾ ಇದ್ದಾರೆ, ಮತ್ತು ನೇತ್ರಾವತಿಯಲ್ಲೆಲ್ಲ ಹೆಣಗಳ ಪತ್ತೆ ಆಗ್ತಾ ಇದೆ. ಆ ಥರ ಬಗ್ಗೆ ಏನಾದರೂ ನೀವು ಕತೆ ಕೇಳಿದ್ದೇನೆ ಮಾತ್ರ. ಬಟ್ ಇಲ್ಲಿಯ ಧರ್ಮಸ್ಥಳ ಗ್ರಾಮದವರು ಯಾವುದೇ ರೀತಿಯಲ್ಲಿ ಬಾಯಿ ಬಿಡ್ತಾ ಇಲ್ಲ. ಬಟ್ ಅವರವಾಗೇ ಮಾತಾಡ್ತಾ ಇದ್ದಾರೆ. ಬಟ್ ಅವರಿಗೆ ಎಲ್ರಿಗೂ ಗೊತ್ತುಂಟು ಇಲ್ಲಿ ಅನ್ಯಾಯ, ಅನಾಚಾರ, ಅತ್ಯಾಚಾರ, ಕೊಲೆ, ರೇಪು, ಮರ್ಡರ್, ಜಾಗಕ್ಕೆ ಸಂಬಂಧ ಎಲ್ಲ ಇಲ್ಲಿ ಆಗ್ತಾ ಉಂಟು. ಯಾರು ಬಾಯಿ ಬಿಡ್ತಾ ಇಲ್ಲ. ಇದನ್ನು ಇವಾಗ ಫಸ್ಟ್ ಆಫ್ ಆಲ್ SIT ಅವರು ರಾಜ್ಯಸಭಾ ಸದಸ್ಯರಿಗೆ ಮತ್ತು ಹರ್ಷೇಂದ್ರನಿಗೆ ಒಂದು ಲುಕ್ಔಟ್ ನೋಟಿಸ್ ಕೊಟ್ಟು ಇಲ್ಲಿ ಪರಾರಿ ಆಗದಂದು ನೋಡ್ಕೊಳ್ಳಿ. ನಂತರ ಅವರನ್ನು ತನಿಖೆ ಒಳಪಡಿಸಿ ಸತ್ಯಾಸತ್ಯತೆ ತಿಳಿಯಿರಿ. ಮತ್ತು ಅವರನ್ನು ಮಂಪರು ಪರೀಕ್ಷೆ ಮಾಡಿ, ಯಾವುದು ಇಲಾಖೆ ನಡೆಸಿ ಅವಕಾಶ ಉಂಟು ಅದನ್ನೆಲ್ಲ ಮಾಡಿ ಸತ್ಯಾಸತ್ಯ ಗೊತ್ತಾಗ್ತಾ ಇದ್ರಲ್ಲಿ ವಿಷಯದಲ್ಲಿ. ಸಿಗ್ಬಹುದು ಅಂದ್ರೆ ಇವಾಗ ನೋಡುವಾಗ ಆಕ್ಚುಲಿ ನಾನು ಆಗದಿಂದ ಬೆಳಿಗ್ಗೆ ಬಂದು ಇಲ್ಲಿ ಕಾಯ್ತಾ ಇದ್ದೇನೆ. ಇವಾಗ ಅಲ್ಲಿ ಜನರೆಲ್ಲ ನಿಂತ ಸ್ಥಿತಿಯಲ್ಲಿ ಇದ್ದಾರೆ. ಅದನ್ನು ನೋಡುವಾಗ ಕಳೆ ಬರ ಸಿಕ್ಕಿದಂತ ಅನಿಸ್ತಾ ಉಂಟು. ನಿಂತ ಸ್ಥಿತಿಯಲ್ಲಿ ಇದೆ, ಆಚೆ ಈಚೆ ಹೋಗ್ತಾ ಇಲ್ಲ. ಇಲ್ಲಾಂದ್ರೆ ಕೆಲಸ ಮಾಡುವಾಗ ಜನರೆಲ್ಲ ಆಚೆ ಈಚೆ ಹೋಗ್ತಾ ಇದ್ದಾರೆ, ನಮ್ಗೆ ಅವಾಗ ಸಿಕ್ಕಿಲ್ಲ ಅಂತ ಕೆಲಸ ಆಗ್ತಾ ಉಂಟು. ಇವಾಗ ಈ ಒಳೆ ಬದಿ, ನಾವು ಈ ಕಡೆ ಬದಿ, ಆ ಕಡೆ ನೋಡುವ ಜನರೆಲ್ಲ ನಿಂತಿದ್ದಾರೆ. ಹಾಗಾಗಿ ಒಂದು ಕಳೆ ಬರ ಸಿಕ್ಕಿದೆ ಅನ್ನುವಂಥದ್ದಲ್ಲಿ ಮಾಹಿತಿ ಬರ್ತಾ ಉಂಟು. ಮತ್ತೆ ಸುವರ್ಣ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇದೆ. ಹಾಗೆ ತಪ್ಪಿತಸ್ಥರಿಗೆ ಅವರನ್ನು ಸರಿಯಾದ ತನಿಖೆ ನಡೆಸಿ ಅವರನ್ನು ಸುಪ್ರೀಂ ಕೋರ್ಟ್ನ ಮುಂದೆ ಹಾಜರುಪಡಿಸಿ ಅವರಿಗೆ ಗಲ್ಲು ಶಿಕ್ಷೆನೇ ಆಗ್ಬೇಕು. ಅವರಿಗೆ ಇನ್ನು ಮುಂದಕ್ಕೆ ಅಂತ ಪ್ರಕ್ರಿಯೆ ಯಾರು ಸಹ ಮಾಡಬಾರ್ದು. ಒಂದು ಹುಡುಗಿಯನ್ನು ಒಂದು 12 ಗಂಟೆ ರಾತ್ರಿ ಹೊತ್ತಿಗೆ ಅವಳು ನಡ್ಕೊಂಡು ಹೋಗುವ ರೀತಿಯಲ್ಲಿ ಬರಬೇಕು. ಇದರಲ್ಲಿ ಭಯ ಹುಟ್ಟಬೇಕು. ಇದರಲ್ಲಿ ಭಯ ಹುಟ್ಟಿಲ್ಲ ಅಂದ್ರೆ ಇನ್ನು ಜಾಸ್ತಿನೇ ಆಗ್ತದೆ, ಕಮ್ಮಿ ಆಗಲ್ಲ. ನೋಡಿ, ಸೌಜನ್ಯ ಪ್ರಕರಣ ಆದ ನಂತರ ಒಂದು ಶವಾದರೂ ಸಿಗ್ಲಿಲ್ಲ. ಯಾಕೆ?
ಹೆದರಿಕೆ ಉಂಟು, ಇವಾಗ ಹೆದರಿಕೆ ಉಂಟು. ಒಂದು ಕಣ್ಣೆತ್ತೆ ಸಹ ಒಂದು ಹುಡುಗಿಯನ್ನು ನೋಡಬಾರ್ದು. ಎಂತ ಸಣ್ಣ ಮಕ್ಕಳನ್ನು 14-15 ವರ್ಷದ ಪ್ರಾಯದ ಅಮ್ಮನ್ನ ಗ್ಯಾಂಗ್ ರೇಪ್ ಮಾಡಿ ಕೊಂದು ಬಿಸಾಕ್ತಾರೆ. ಇವರಿಗೆ ಹೆದರಿಕೆ ಉಂಟಾ? ಈಗ ಸೌಜನ್ಯ ಪ್ರಕರಣದಲ್ಲಿ ಆ ಪೊಲೀಸ್ ಇಲಾಖೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದ್ದಾರಲ್ಲ, ಡಾಕ್ಟರ್ ರಶ್ಮಿ ಮತ್ತೆ ಅಭಿಷೇಕ್ ಗೋಯಲ್ ಮತ್ತೆ ಯೋಗೀಶ್, ಅವರನ್ನು ತನಿಖೆ ನಡೆಸಿ ಸುಪ್ರೀಂ ಕೋರ್ಟ್ ಹೇಳಿದೆ ಅಲ್ಲ, ಹೈಕೋರ್ಟ್ ಹೇಳಿದೆ ಅಲ್ಲ, ಅವರನ್ನು ತನಿಖೆ ನಡೆಸಿ ತಪ್ಪಿತಸ್ಥರ ಸಂತೋಷವನ್ನು ಬಿಡುಗಡೆ ಮಾಡಿ. ಯಾಕೆ ತನಿಖೆ ನಡೆಸಿ ಅವರನ್ನು ಸಮಯದಲ್ಲಿ ತನಿಖೆ ನಡೆಸಿ ಎಲ್ಲಾ ಸತ್ಯತೆ ಒಂದೇ ಟೈಮಲ್ಲಿ ಬರಲಿ. ಆದರೂ ನನ್ನ ಒಂದು ಒಪಿನಿಯನ್, ನನ್ನ ಪರವಾಗಿರುವ ಒಂದು ಒಪಿನಿಯನ್, SIT ಅವರು ಪ್ರವೀಣ್ ಮೋಹಂತಿ ಅವರನ್ನು ಯಾವುದೇ ಕಾರಣಕ್ಕೂ ಈ ಕೇಸಿನಿಂದ ತೆಗಿಬೇಡಿ. ತೆಗೆದ್ರೆ ಜನ ಆಂದೋಲನ ಇಲ್ಲಿ ಜಾಸ್ತಿ ಆಗ್ತದೆ. ಅವರನ್ನು ಈ SIT ತನಿಖೆಯಲ್ಲಿ ಅವರೇ ಮುಂದುವರಿಬೇಕು. ನಂತರ ಬೇಕಾದ್ರೆ ಮಾಡಿ. ಈ ಟೈಮಲ್ಲಿ ಯಾಕೆ ತೆಗಿಬೇಕು? ಯಾರಿಂದ ಒತ್ತಡ ಹೋಗಿದೆ? ಇಲ್ಲಿಂದ ಧರ್ಮಸ್ಥಳದಿಂದ ಯಾರಿಂದ ಒತ್ತಡ ಹೋಗಿದೆ? ಯಾಕೆ ಈ ಟೈಮಲ್ಲಿ ಮಾಡ್ಬೇಕದನ್ನು? ಭೀಮನ ಬಗ್ಗೆ ಪಾಪ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಸಪೋರ್ಟ್ ಮಾಡಬೇಕು, ಅವರಿಗೆ ಭದ್ರತೆ ಒದಗಿಸಬೇಕು, ಅವರಿಗೆ ಯಾವುದೇ ರೀತಿ ಹಾನಿ ಆಗದೆ ನೋಡ್ಕೊಳ್ಬೇಕು ಅವರಿಗೆ. ಓಕೆ, ಧನ್ಯವಾದಗಳು. ಇದು ರೈಟ್ ನ್ಯೂಸ್.